ಅದು ಸರ್ಕಾರಿ ವಸತಿ ನಿಲಯ, ಅದರಲ್ಲೂ ವಿದ್ಯಾರ್ಥಿನಿಯರ ಹಾಸ್ಟೆಲ್. ಅದೇ ಕೇಂದ್ರದಲ್ಲೇ ತಲೆ ತಗ್ಗಿಸೋ ಘಟನೆ ನಡೆದಿದೆ. 10ನೇ ತರಗತಿ ವಿದ್ಯಾರ್ಥಿನಿ ಮಗುವಿಗೆ ಜನ್ಮ ನೀಡಿದ್ದಾಳೆ. ಜವಾಬ್ದಾರಿಯನ್ನ ಮರೆತವರ ವಿರುದ್ಧ ಜಿಲ್ಲಾಡಳಿತ ಸಸ್ಪೆಂಡ್ ಅಸ್ತ್ರ ಪ್ರಯೋಗಿಸಿದ್ದು, ಬಾಲಕಿ ಮೇಲೆರಗಿದ್ದ ಪಾಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಬಾಲಕಿಯರ ವಸತಿ ನಿಲಯದಲ್ಲಿ ಒಂದು ಅಪ್ರಾಪ್ತ ವಯಸ್ಸಿನ ಹುಡುಗಿದು ಡೆಲಿವರಿ ಆಗಿದೆ ಅಂತ ಹೇಳಿದ್ದಾರೆ. ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ಹೇಳಿದ್ದೇವೆ ಮತ್ತು ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೂ ಹೇಳ್ತೇವೆ. ಯಾವ ಜಾಗ ಸುರಕ್ಷಿತವಾಗಿತ್ತೋ, ಯಾವ ಸ್ಥಳ ವಿದ್ಯಾಭ್ಯಾಸದ ತಾಣವಾಗಿತ್ತೋ, ಯಾವ ಜಾಗ ಬಡ ಹೆಣ್ಣು ಮಕ್ಕಳಿಗೆ ರಕ್ಷಣೆ ನೀಡುತ್ತಿತ್ತೋ ಅದೇ ಜಾಗದಲ್ಲಿ ಘೋರವಾಗಿದೆ. ಕೊಪ್ಪಳದ ಹಾಸ್ಟೆಲ್ ಒಂದರಲ್ಲಿ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತ ಘಟನೆ ನಡೆದಿದೆ. ವಿದ್ಯಾರ್ಥಿಗಳ ಓದಿನ ಸೌಂಡ್ ಕೇಳಿಸಬೇಕಿದ್ದ ಸ್ಥಳದಲ್ಲಿ ಹಸುಗೂಸಿನ ಅಳು ಕೇಳಿಸಿದೆ. ಕೊಪ್ಪಳದ ಹಾಸ್ಟೆಲ್ನಲ್ಲಿ ಸಮಾಜವೇ ತಲೆ ತಗ್ಗಿಸುವಂತ ಘಟನೆ. ವಸತಿ ನಿಲಯದಲ್ಲಿ ಮಗುವಿಗೆ ಜನ್ಮ ನೀಡಿದ 10ನೇ ತರಗತಿ ವಿದ್ಯಾರ್ಥಿನಿ. ಮನೆಯಲ್ಲಿ ಬಡತನ ಇದ್ದೋರು, ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಇದ್ದೋರು ತಮ್ಮ ಮಕ್ಕಳನ್ನ ಹಾಸ್ಟೆಲ್ಗೆ ಸೇರಿಸಿ ಶಿಕ್ಷಣ ಕೊಡಿಸ್ತಾರೆ. ಅದರಲ್ಲೂ ಸರ್ಕಾರಿ ವಸತಿ ನಿಲಯಗಳು ಅಂದ್ರೆ ವಿದ್ಯಾರ್ಥಿನಿಯರ ಪಾಲಿಗೆ ಮನೆಯ ಇದ್ದಂತೆ. ಆದ್ರೆ ಕೊಪ್ಪಳದ ವಿದ್ಯಾರ್ಥಿನಿಯರ ಹಾಸ್ಟೆಲ್ನಲ್ಲಿ ನಡೆಯಬಾರದ ಘಟನೆಯೇ ನಡೆದು ಹೋಗಿದೆ. ಕುಕನೂರು ತಾಲೂಕಿನ ಸರ್ಕಾರಿ ಶಾಲೆಯ ವಸತಿ ನಿಲಯದಲ್ಲಿ ಓದ್ತಾ ಇದ್ದ 10ನೇ ತರಗತಿ ವಿದ್ಯಾರ್ಥಿನಿಗೆ ನಿನ್ನೆ ದಿಢೀರ್ ಹೊಟ್ಟೆ ನೋವು ಕಾಣಿಸಿಕೊಂಡಿತ್ತು. ಹೀಗೆ ನರಳಾಡಿದ ವಿದ್ಯಾರ್ಥಿನಿ ಬೆಳಗಿನ ಜಾವ 5:30 ಹೊತ್ತಲ್ಲೇ ಇದೇ ಹಾಸ್ಟೆಲ್ನ ಶೌಚಾಲಯದಲ್ಲೇ ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ. ಅಪ್ರಾಪ್ತೆಯ ಈ ಹೆರಿಗೆ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತೆ ಮಾಡಿತು. ವಿದ್ಯಾರ್ಥಿನಿ ಮೇಲೆ ಎರಗಿದ್ದ ಕ್ರೂರಿಯ ಬಂಧನ. ವಾರ್ಡನ್, ವೈದ್ಯರು ಸೇರಿದಂತೆ 6 ಜನರ ಮೇಲೆ ಪ್ರಕರಣ. ಘಟನೆ ಬಗ್ಗೆ ಗೊತ್ತಾಗ್ತಿದ್ದಂತೆ ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಸ್ಟೆಲ್ಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿದ್ರು. ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಕೂಡ ವರದಿ ಕೇಳಿತು. ಆಗ ಪೊಲೀಸರು ವಿಚಾರಣೆ ಆರಂಭಿಸುತ್ತಿದ್ದಂತೆ ಬಾಲಕಿ ಗರ್ಭಿಣಿಯಾಗಲು ಹನುಮಂತಗೌಡ ಎಂಬಾತನೇ ಕಾರಣ ಅನ್ನೋದು ಗೊತ್ತಾಗಿತ್ತು. ಹೀಗಾಗಿ ಆತನನ್ನ ಪೋಕ್ಸೋ ಕೇಸ್ನಡಿ ಅರೆಸ್ಟ್ ಮಾಡಿ ಜೈಲಿಗಟ್ಟಲಾಗಿದೆ. ಏನು ಅರಿಯದ ಬಾಲೆಗೆ ಮದುವೆ ಆಸೆ ತೋರಿಸಿ ಅತ್ಯಾಚಾರ ಎಸಗಿರೋದು ಗೊತ್ತಾಗಿದೆ. ಹನುಮಗೌಡ, ಶಿವನಗೌಡ ಬಟ್ಟಿ ಅನ್ನೋರು, ಇವರು ತಳ್ಳೂರು ಯಲಬುರ್ಗಾ ಠಾಣೆ ಲಿಮಿಟ್ಸಲ್ಲಿ. ಅವರಿಗೆ ನಾವು ಆಲ್ರೆಡಿ ಅರೆಸ್ಟ್ ಮಾಡಿಬಿಟ್ಟು JC ಪ್ರೊಡ್ಯೂಸ್ ಮಾಡಿದ್ದೀವಿ. ಸೊ ಅದು ಆದ ನಂತರ ಅಲ್ಲಿ ಅವ್ರ ನೆಗ್ಲಿಜೆನ್ಸ್ ಇದ್ದಂಥ ಬೇರೆ 5 ಜನ ಟೀಚರ್ಸು ಹಾಗೂ ವಾರ್ಡನ್ನು, ವೈದ್ಯಾಧಿಕಾರಿಗಳಿಗೆ ಅವರು ನಿರ್ಲಕ್ಷ್ಯ ಇದ್ದಿದ್ದಕ್ಕೆ ಅವ್ರದ್ದು ಕೂಡ ಇದರಲ್ಲಿ FIR ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ನಿರ್ಲಕ್ಷ್ಯ ವಹಿಸಿದ ಕಾರಣಕ್ಕೆ ಒಟ್ಟು 6 ಜನರ ವಿರುದ್ಧ ಕೇಸ್ ದಾಖಲಾಗಿದೆ. ವಸತಿ ನಿಲಯದ ಮೇಲ್ವಿಚಾರಕಿ ಶಶಿಕಲಾ ಹಿರೇಮಠ್, ಹಿರಿಯ ಶಿಕ್ಷಕ ಪ್ರಭಾಕರ್ ಕೊರವರ, ತರಗತಿ ಶಿಕ್ಷಕರಾದ ಯಂಕಪ್ಪ ಪೂಜಾರ್ ವಿರುದ್ಧ ಕುಕನೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅಷ್ಟೇ ಅಲ್ಲ, ವಸತಿ ನಿಲಯದ ಮೇಲ್ವಿಚಾರಕಿ ಶಶಿಕಲಾ ಹಾಗೂ ಅಡುಗೆ ಸಹಾಯಕಿಯರಾದ ಪ್ರಿಯಾಂಕಾ ಹಾಗೂ ಪಾರ್ವತಿಯನ್ನ ಅಮಾನತು ಮಾಡಲಾಗಿದೆ. ಹೋಮ್ ಗಾರ್ಡ್ನನ್ನ ಕೆಲಸದಿಂದ ವಜಾ ಮಾಡಲಾಗಿದೆ. ವೈದ್ಯರ ವಿರುದ್ಧವೂ ಕೇಸ್ ದಾಖಲು. ಅಷ್ಟಕ್ಕೂ ಪ್ರತಿ ತಿಂಗಳು ಹಾಸ್ಟೆಲ್ನಲ್ಲಿ ಎಲ್ಲಾ ವಿದ್ಯಾರ್ಥಿನಿಯರ ಆರೋಗ್ಯ ತಪಾಸಣೆ ನಡೆಸಲಾಗುತ್ತೆ. ಅದರಂತೆ ಸೆಪ್ಟೆಂಬರ್ನಲ್ಲೂ ಇಲ್ಲಿ ತಪಾಸಣೆ ಮಾಡಲಾಗಿತ್ತು. ಈ ವೇಳೆ ಬಾಲಕಿ ಗರ್ಭಿಣಿಯಾಗಿರೋದು ವೈದ್ಯರಿಗೆ ಗೊತ್ತಾಗ್ಲಿಲ್ವಾ ಅನ್ನೋ ಪ್ರಶ್ನೆ ಮೂಡಿದೆ. ಹೀಗಾಗಿ ವೈದ್ಯರಾದ ಭರತೇಶ್ ಹಾಗೂ ಸಾಬಿಯಾ ವಿರುದ್ಧವೂ ಕೇಸ್ ದಾಖಲಾಗಿದೆ. ಘಟನೆ ಬಗ್ಗೆ ಪ್ರತಿಕ್ರಿಯಿಸಿರೋ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಾಸ್ಟೆಲ್ನಲ್ಲಿ ತೊಂದರೆ ಆಗಿಲ್ಲ, ಆದ್ರೆ ಬಾಲಕಿಗೆ ಊರಲ್ಲೇ ಈ ತೊಂದರೆ ಆಗಿದೆ ಅಂತಾರೆ. ನಮ್ಮ ಹಾಸ್ಟೆಲ್ನಲ್ಲಿ ಯಾವುದೇ ಘಟನೆ ಆಗಿಲ್ಲ.
ಆ ಹುಡುಗಿ ಆಗಲಿ ಆ ಹುಡುಗನ್ನ ಇಲ್ಲಿ ಕರ್ಕೊಂಡು ಬರೋದು ಮಾತಾಡೋದು ಅದು ಯಾವುದೂ ಘಟನೆ ನಮ್ಮಲ್ಲಿ ಆಗಿಲ್ಲ. ಅವ್ರ ಊರಲ್ಲೇ ಅವ್ರ ಮನೆ ಬಾಜು ಪಕ್ಕದಲ್ಲಿರೋಂಥ ಹುಡುಗನೇ ಅವ್ರು ಏನು ಭೇಟಿಯಾಗ್ಯಾರ, ಅವ್ರು ಏನು ಕೂಡ್ಕೊಂಡಾರ, ಅವ್ರ ಊರಲ್ಲೇ ಆಗಿದ್ದಾರೆ. ಸದ್ಯ ಬಾಲಕಿ ಹಾಗೂ ಮಗುವನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಕೃತ್ಯಕ್ಕೆ ಕಾರಣನಾದವನನ್ನ ಬಂಧಿಸಲಾಗಿದೆ. ಅದೇನೇ ಇದ್ರೂ ಹೆರಿಗೆವರೆಗೂ ಈ ಘಟನೆ ಯಾರ ಗಮನಕ್ಕೂ ಬಾರದೇ ಇದ್ದಿದ್ದು ಮಾತ್ರ ವಿಪರ್ಯಾಸ. ಶಿವಕುಮಾರ್ ಪತ್ತಾರ್, TV9 ಕೊಪ್ಪಳ.